ನಮಸ್ತೆ ಫ್ರೆಂಡ್ಸ್. ಇವತ್ತು ನೋಡಿ ನಾನು ಹಲಸಿನ ಬೀಜದ ವಡೆ ಅಂದರೆ ಚಟ್ಟಂಬಡೆ ಟೈಪ್ ಮಾಡಿದ್ದೇನೆ. ತುಂಬ ರುಚಿಯಾಗಿ ಬಂದಿದೆ. ಅಷ್ಟೇ ಅಲ್ಲ, ಟೇಸ್ಟು ಕೂಡ ಚೆನ್ನಾಗಿದೆ. ಗುಡ್ ಫುಡ್ ಲ್ಯಾಂಡ್ ಚಾನಲ್ಗೆ ನಿಮಗೆಲ್ಲರಿಗೂ ಆತ್ಮೀಯ ಸ್ವಾಗತ. ನೀವಿನ್ನೂ ನನ್ನ ಚಾನಲ್ ಗುಡ್ ಫುಡ್ ಲ್ಯಾಂಡನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಹಾಗೂ ನಿಮಗೆ ಈ ರೆಸಿಪಿ ಇಷ್ಟ ಆದರೆ ಲೈಕ್ ಬಟನನ್ನು ಪ್ರೆಸ್ ಮಾಡಿ ಮತ್ತು ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡೋದನ್ನು ಖಂಡಿತ ಮರಿಬೇಡಿ. ಸುಮಾರು 3-4 ಹಿಡಿಯಷ್ಟು ಹಲಸಿನ ಬೀಜ ನಾನಿಲ್ಲಿ ಕುಕ್ಕರಲ್ಲಿ ಮುಳುಗುವಷ್ಟು ನೀರು ಹಾಕಿ ಒಂದು 3 ವಿಜಿಲ್ ಹಾಕಿಸ್ತೇನೆ. ಇದನ್ನು 3 ವಿಜಿಲ್ ಹಾಕಿಸಿದರೆ ಸಾಕು, ಚೆನ್ನಾಗಿ ಬೇಯ್ತದೆ. ಇದು ತುಂಬ ಸಾಫ್ಟಾಗಿ ಬೆಂದರೆ ಒಳ್ಳೆಯದಾಗ್ತದೆ. ಇದರ ಸಿಪ್ಪೆ ನಾನು ತೆಗೀಲಿಲ್ಲ. ಮೊದಲಿಗೆ ಜಜ್ಜಿ ಬೇಯಲಿಕ್ಕಿಟ್ಟರು ನಡೀತದೆ. ನಾನು ಇದನ್ನು ಹಾಗೆಯೇ ಬೇಯಲಿಕ್ಕಿಟ್ಟಿದ್ದೇನೆ. ಈಗ ನೋಡಿ, ಇದರ ಪ್ರತಿಯೊಂದರ ಬೀಜದ ನಾನಿಲ್ಲಿ ಸಿಪ್ಪೆಯನ್ನು ತೆಗಿತಾ ಇದ್ದೇನೆ. ಒಂದು ಸಣ್ಣ ಸಿಪ್ಪೆ ಸಹ ಉಳಿಬಾರ್ದು, ಅಷ್ಟು ಚೆನ್ನಾಗಿ ಇದನ್ನು ತೆಗಿಬೇಕು. ನಾನು ಎಲ್ಲದರ ಬೀಜದ ಸಿಪ್ಪೆ ತೆಗೆದು ಇದನ್ನು ಈಗ ಒಂದು ಬಟ್ಟಲಲ್ಲಿ ಹಾಕಿ ಇಡ್ತೇನೆ ನಾನೀಗ. ಯಾಕಂದರೆ ನಂತರ ಇದನ್ನು ನಾವೀಗ ಮಿಕ್ಸಿ ಜಾರಿಗೆ ಹಾಕಲಿಕ್ಕಿದೆ. ನೋಡಿ, ಇದರ ಕಪ್ಪು ಭಾಗ ಇದ್ದರೆ ತೊಂದರೆ ಇಲ್ಲ, ಅದು ಬ್ರೌನ್ ಕಲರ್ ಇದೆ ನೋಡಿ, ಅದು ಇದ್ದರೆ ತೊಂದರೆ ಇಲ್ಲ. ಸಿಪ್ಪೆ ಮಾತ್ರ ಚೆನ್ನಾಗಿ ತೆಗಿಬೇಕು. ಇದನ್ನು ನೋಡಿ ಈಗ ಮಿಕ್ಸಿ ಜಾರಿಗೆ ಹಾಕ್ತೇನೆ. ನೀರು ಹಾಕದೆ ರುಬ್ಬಬೇಕು ಇದನ್ನು. ನೀರು ಹಾಕೋದು ಬೇಡ. ನಾನು ನೋಡಿ ಈಗ ನೀರು ಹಾಕದೆ ರುಬ್ಬಿ ತಂದಿದ್ದೇನೆ. ಸ್ವಲ್ಪ ತರಿ ಇದ್ದರೆ ತೊಂದರೆ ಇಲ್ಲ, ತುಂಬ ನುಣ್ಣಗೆ ಸಹ ಆಗಬೇಕಂತೇನಿಲ್ಲ. ನಾನು ಒಂದು ದೊಡ್ಡ ಈರುಳ್ಳಿ ಅಂದರೆ ಸಾಧಾರಣ 1.5 ಕಪ್ಪಿನಷ್ಟು ಈರುಳ್ಳಿ ಆಗ್ತದೆ, ಸಣ್ಣದಾಗಿ ಕಟ್ ಮಾಡಿದ್ದಕ್ಕೆ ಹಾಕಿದ್ದೇನೆ. ಅಷ್ಟೇ ಅಲ್ಲ, 1.5 ಹಿಡಿಯಷ್ಟು ಕೊತ್ತಂಬರಿ ಸೊಪ್ಪು ಅಂದರೆ ಒಂದು ಅಂಗೈ ಫುಲ್ಲು ಹಿಡಿ ಕೊತ್ತಂಬರಿ ಸೊಪ್ಪನ್ನು ಸಣ್ಣಗೆ ಕಟ್ ಮಾಡಿ ಹಾಕಿದ್ದೇನೆ. 1 ಟೀ ಸ್ಪೂನ್ನಷ್ಟು ಜೀರಿಗೆ, 1 ಟೀ ಸ್ಪೂನ್ನಷ್ಟು ಬಡೆಸೊಪ್ಪು ಹಾಕಿದರೆ ತಿನ್ನುವಾಗ ಅಲ್ಲಲ್ಲಿ ಸಿಗುವಾಗ ಪರಿಮಳ ಮತ್ತು ಟೇಸ್ಟ್ ಚೆನ್ನಾಗಿರ್ತದೆ. ಅದಕ್ಕೋಸ್ಕರ ಮೆಣಸಿನ ಪುಡಿಯ ಬದಲು ನಾನಿಲ್ಲಿ ಚಿಲ್ಲಿ ಫ್ಲೇಕ್ಸ್ ಹಾಕ್ತಾ ಇದ್ದೇನೆ. 1 ಟೀ ಸ್ಪೂನ್. ಖಾರ ಜಾಸ್ತಿ ಬೇಕನ್ನಿಸಿದರೆ ಹಾಕ್ಕೊಳ್ಬಹುದು. ಸ್ವಲ್ಪ ಉಪ್ಪು ಮತ್ತಿದು ಸ್ವಲ್ಪ ಹಿಂಗು ಹಾಕಿದ್ದೇನೆ. ಮತ್ತು 1 ಟೇಬಲ್ ಸ್ಪೂನ್ನಷ್ಟು ಚಾಟ್ ಮಸಾಲ. ಮೆಣಸಿನ ಪುಡಿ ನಾನಿಲ್ಲಿ ಹಾಕಲಿಲ್ಲ, ಬೇಕಿದ್ದರೆ ಸ್ವಲ್ಪ ಹಾಕ್ಕೊಳ್ಬಹುದು. ಮತ್ತು ಕಡಲೆ ಹಿಟ್ಟು ಮತ್ತು ಅಕ್ಕಿ ಹಿಟ್ಟನ್ನು ನೋಡಿ ಹಾಕ್ಕೊಳ್ಬೇಕು. ನಾನಿಲ್ಲಿ ಸಾಧಾರಣ 1/4 ಕಪ್ಪಿನಷ್ಟು ಕಡಲೆ ಹಿಟ್ಟು ಹಾಕಿದ್ದೇನೆ ಮತ್ತು ಅರ್ಧ ಕಪ್ಪಿನಷ್ಟು ಅಕ್ಕಿ ಹಿಟ್ಟು ಹಾಕಿ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡುವ. ನಂತರ ಬೇಕಿದ್ದರೆ ಸ್ವಲ್ಪ ಕಡಲೆ ಹಿಟ್ಟು ಹಾಕ್ಕೊಳ್ಬಹುದು. ನಮಗೆ ಈ ರೀತಿ ಇದನ್ನು ಉಂಡೆ ಮಾಡಿ ನೋಡಿ, ಈ ರೀತಿ ಚಪ್ಪಟೆ ಮಾಡುವ ಹಾಗೆ ಇರಬೇಕಿದು. ಸ್ವಲ್ಪ ಗಟ್ಟಿ ಇದೆ. ಇನ್ನು ಈರುಳ್ಳಿ ಎಲ್ಲ ನೀರು ಬಿಟ್ಟ ನಂತರ ಸ್ವಲ್ಪ ಸರಿಯಾಗ್ತದೆ. ಒಂದು 10 ನಿಮಿಷ ಹಾಗೆ ಇಟ್ಟು ಬಿಟ್ಟರೆ ನಂತರ ಸ್ವಲ್ಪ ಕೈಗೆ ಈ ರೀತಿ ಎಣ್ಣೆ ಹಾಕಿ ಈ ರೀತಿ ಉಂಡೆ ಕಟ್ಟಿ ನಂತರ ವಡೆ ತಟ್ಟುವ ಹಾಗೆ ಚಪ್ಪಟೆ ಮಾಡಿ ಕೈಯಲ್ಲಿ ಅಂಗೈಯಲ್ಲಿ ನೋಡಿ ಈ ರೀತಿ ಪ್ರೆಸ್ ಮಾಡಿದರೆ ವಡೆ ರೆಡಿ ಆಗ್ತದೆ. ನಾವಿದನ್ನು ಶಾಲೋ ಫ್ರೈ ಮಾಡೋದು, ಡೀಪ್ ಫ್ರೈ ಸಹ ಮಾಡ್ಬೋದು, ಆದರೆ ನಾನಿಲ್ಲಿ ಶಾಲೋ ಫ್ರೈ ಮಾಡ್ತಾ ಇದ್ದೇನೆ. ನಾನಿಲ್ಲಿ ತೆಂಗಿನ ಎಣ್ಣೆಯನ್ನು ನೋಡಿ ಇದು ಬಿಳಿ ಕಾವಲಿಯಲ್ಲಿ ಹಾಕ್ತಾ ಇದ್ದೇನೆ. ಒಂದು 3 ಟೇಬಲ್ ಸ್ಪೂನ್ನಷ್ಟು ಸಾಕಾಗ್ತದೆ, ಜಾಸ್ತಿ ಬೇಕಾಗಿಲ್ಲ. ಇದರಲ್ಲಿ ನೋಡಿ ಮಾಡಿಟ್ಟ ಈ ವಡೆಯನ್ನು ಒಂದೊಂದೇ ಹಾಕಿ ಶಾಲೋ ಫ್ರೈ ಮಾಡಲಿಕ್ಕೆ. ಒಂದು ಸಲ ಎಣ್ಣೆ ಚೆನ್ನಾಗಿ ಬಿಸಿ ಆದರೆ ನಂತರ ಮೀಡಿಯಮ್ ಹೀಟಲ್ಲಿ ಮಧ್ಯಮ ಉರಿಯಲ್ಲಿ ಇದನ್ನು ಎರಡೂ ಕಡೆ ಸಹ ಚೆನ್ನಾಗಿ ಫ್ರೈ ಮಾಡಬೇಕು. ಮೊದಲೊಂದು 4 ಮೊದಲು ಹಾಕಿದ್ದೇನೆ ನಾನು, ನಂತರ ಬೇರೆ ಹಾಕ್ಕೊಳ್ತಾ ಬಂದೆ. ನೋಡಿ ಚೆನ್ನಾಗಿ ಫ್ರೈ ಆಯಿತು ನೋಡಿ. ಒಂದು ಸೈಡ್ ಚೆನ್ನಾಗಿ ಫ್ರೈ ಆದ ನಂತರನೇ ತಿರುಗಿಸಬೇಕು. ಫ್ರೈ ಆಗದೆ ಮಾಡ್ತಾಯಿದ್ರೆ ತಿರುಗಿಸಿ ಬೇಯಿಸ್ತಾ ಇದ್ದರೆ ಅಷ್ಟು ಚೆನ್ನಾಗಿ ಬೇಯುವುದಿಲ್ಲ ಮತ್ತು ಎಣ್ಣೆ ಸಹ ಚೆನ್ನಾಗಿ ಎಳೀತದೆ. ಚೆನ್ನಾಗಿ ಫ್ರೈ ಆದ ನಂತರನೇ ತಿರುಗಿಸಿ ಹಾಕಿದರೆ, ಇನ್ನೊಂದು ಸೈಡ್ ಬೇಯಲಿಕ್ಕೆ ಹಾಕಿದರೆ ಎಣ್ಣೆ ತುಂಬ ಇಳ್ಕೊಳ್ಳೋದಿಲ್ಲ. ನೋಡಿ ಎಲ್ಲ ಸಹ ವಡೆ ರೆಡಿ ಆಯಿತು ನೋಡಿ. ತುಂಬ ಟೈಮ್ಸ್ ಏನು ತೆಗೆದುಕೊಳ್ಳೋದಿಲ್ಲ, ಯಾಕಂದರೆ ಆಲ್ರೆಡಿ ಹಲಸಿನ ಬೀಜ ಬೆಂದಿರ್ತದೆ. ರುಚಿಯಾಗಿರ್ತದೆ. ಖಂಡಿತ ಒಮ್ಮೆ ಟ್ರೈ ಮಾಡಿ ನೋಡಿ ಫ್ರೆಂಡ್ಸ್. ಹಲಸಿನ ಹಣ್ಣಿನ ಬೀಜ ಅಂತೂ ನಾವು ಫ್ರಿಜ್ಜಲ್ಲಿ ತೆಗೆದಿಟ್ಟಿರ್ತೇವೆ. ಸೌತೆಕಾಯಿಯ ಕರಿ ಅಥವಾ ಬೇರೆ ಏನಾದರೂ ಅಡುಗೆ ಮಾಡುವಾಗ ಅಂದರೆ ತರಕಾರಿದ್ದು ಬೀನ್ಸ್ ಪಲ್ಯಕ್ಕೆಲ್ಲ ನಾವು ಹಾಕಿ ಮಾಡ್ತೇವೆ. ಈ ಸಲ ಈ ರೀತಿ ಟ್ರೈ ಮಾಡಿ ನೋಡುವ ಅಂತ ಮಾಡಿದ್ದೇನೆ ನಾನು. ತುಂಬ ಚೆನ್ನಾಗಿ ಬಂತು, ಮಕ್ಕಳಿಗೆ ಸಹ ತುಂಬ ಖುಷಿಯಾಯಿತು. ನೀವು ಸಹ ಖಂಡಿತ ಒಮ್ಮೆ ನಿಮ್ಮ ಮನೆಯಲ್ಲಿ ಟ್ರೈ ಮಾಡಿ ನೋಡಿ ಫ್ರೆಂಡ್ಸ್. ಹಾಗೆ ಲೈಕ್ ಬಟನನ್ನು ಪ್ರೆಸ್ ಮಾಡೋದನ್ನು ಖಂಡಿತ ಮರಿಬೇಡಿ. ಹಲಸಿನ ಬೀಜದ ಲಡ್ಡು, ಹೋಳಿಗೆ ಮತ್ತು ಪದಾರ್ಥಕ್ಕೆ ಬೇಕಾಗುವಂತೆ ಸುಕ್ಕ ಅಂದರೆ ನಮ್ಮ ಹಲಸಿನ ಬೀಜದ ಸುಕ್ಕ, ಈ ರೀತಿಯೆಲ್ಲ ನಾವು ಮಂಗಳೂರಿನವರು ಬಗೆಯಾಗಿ ಮಾಡ್ತೇವೆ. ಇದರಲ್ಲಿ ಇದು ಸಹ ಒಂದು ರುಚಿಯಾದ ಖಾದ್ಯ. ಹಾಗಾಗಿ ನಾನು ಇದನ್ನು ಟ್ರೈ ಮಾಡಿ ನೋಡಿದೆ.
ನೀವು ಸಹ ಟ್ರೈ ಮಾಡಿ. ನಾಳೆ ಇನ್ನೊಂದು ಹೊಸ ರೆಸಿಪಿಯೊಂದಿಗೆ ನಿಮ್ಮನ್ನು ಮತ್ತೆ ಭೇಟಿಯಾಗ್ತೇನೆ. ನೋಡಿದ ಎಲ್ಲ ವೀಕ್ಷಕರಿಗೆ ಧನ್ಯವಾದ.